ಮಕ್ಕಳನ್ನ ಇವತ್ತು ಕರೆಸ್ಕೊಂಡು ಅವ್ರಿಗೆ ಯೂನಿಫಾರ್ಮ್ ಮತ್ತೆ ಪಠ್ಯ ಪುಸ್ತಕವನ್ನ ಕೊಡಿ ಅಂತ ಇಲಾಖೆ ನಿರ್ದೇಶನ ನೀಡಿದೆ. ಅದ್ರ ಪ್ರಕಾರ ಇವತ್ತು ನಿಮಗೆ ಸ್ವಾಗತ ಕೋರೋದಕ್ಕೆ ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಸಹ ತುಂಬ ವಿಜೃಂಭಣೆಯಿಂದ ನಿಮಗೆ ಒಳ್ಳೆ ಖಾಸಗಿ ಶಾಲೆಯಲ್ಲಿ ಈ ಥರ ಸೆಲ್ಫಿ ಸ್ಟಿಕ್ ಅನ್ನ ಮಾಡಿ ಫೋಟೋ ತೆಗಿತಿದ್ರಲ್ವಾ, ನಮ್ಮ ಸ್ಕೂಲಲ್ಲೂ ಇವತ್ತು ತೆಗ್ದಿದ್ದೀವಿ ಅಲ್ವಾ. ಇದೇ ರೀತಿ ನಮ್ಮ ಶಾಲೆ ಒಂದು ರೀತಿ ವಿಭಿನ್ನ ಅಂತಾನೆ ಹೇಳ್ಬೋದು. ಅದಕ್ಕೆ ನೀವೆಲ್ಲರೂ ಹೊಂದ್ಕೋಬೇಕಾಗತ್ತೆ. ಆಲ್ರೆಡಿ 8th ಮತ್ತೆ 9th ಇರೋರು ಈಗ 9th 10th ಆಗಿದ್ದೀರಿ, ಅವ್ರಿಗೆ ಗೊತ್ತು ಅಲ್ವಾ ನಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ವಿಭಿನ್ನವಾಗಿ ಮಾಡ್ತೀವಿ. ಅದಕ್ಕೆ ನೀವು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮ ಟೀಚರ್ ಹೇಳಿದ ಮಾತು ಕೇಳ್ಕೊಂತಾ ಹೋದ್ರೆ, ಈಗ ಆಲ್ರೆಡಿ ಹೇಳಿದಾರೆ ನಿಮಗೆ ಅಲ್ವಾ, ಇವತ್ತು ಯೂನಿಫಾರ್ಮ್ ಜೊತೆ ಬನ್ನಿ ಅಂತ ಮೆಸೇಜ್ ಹಾಕಿದ್ವಿ. ಆದ್ರೂ ಕೆಲವರು ಪಾಲಿಸಿಲ್ಲ. ಇನ್ಮೇಲೆ ಹಾಗಾಗಬಾರ್ದು. 8 ಹೊಸ ಮಕ್ಕಳು ಅಲ್ವಾ, ನೀವು ಪ್ರೈವೇಟ್ ಸ್ಕೂಲಿಂದ ಬಂದಿದ್ದೀರಾ, ಕೆಲವರು ಗೌರ್ಮೆಂಟ್ ಸ್ಕೂಲಿಂದ ಬಂದಿದ್ದೀರಾ. ಯಾವ ಸ್ಕೂಲಿಂದ ಬಂದ್ರೂ ನಮ್ಮ ಶಾಲಾ ಶಿಸ್ತಿಗೆ ನೀವು ಹೊಂದ್ಕೋಬೇಕು, ನಮ್ಮ ನಿಯಮಗಳಿಗೆ ನೀವು ಹೊಂದ್ಕೋಬೇಕು. ಮೊದಲೇ ಹೇಳಿದ್ವಿ, ಬಂದಿದ ತಕ್ಷಣ ಲೋಟ ತೆಗಿರಿ, ಹಾಲು ಕುಡಿಬೇಕು ಅಂತ. ನೀವು ಬೇರೆ ಸ್ಕೂಲಲ್ಲಿ ಕುಡಿತಿದ್ರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸ್ಕೂಲಲ್ಲಿ ಕುಡಿಬೇಕು. ಆಮೇಲೆ ಪ್ರೈವೇಟ್ ಸ್ಕೂಲಲ್ಲಿ ಹಾಲು ಕೊಡ್ತಿರ್ಲಿಲ್ಲ ಅಲ್ವಾ, ನಿಮ್ಗೆ ಇದು ಹೊಸಾದ ಅನ್ನಿಸ್ತಾ ಇದೆ. ನಾವು ಡೈಲಿ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ ಹಾಲು ಕೊಡ್ತೀವಿ, ಗೊತ್ತಾಯ್ತಾ. ಲೋಟ ಕಡ್ಡ ತರಲೇಬೇಕು. ಮತ್ತೆ ನೀವು ಬಾಕ್ಸ್ ತರವಾಗಿಲ್ಲ, ಮಧ್ಯಾಹ್ನ ಬಿಸಿ ಊಟನ ನಾವು ಕೊಡ್ತೀವಿ. ಅದು 8th ಮಕ್ಳಿಗೆ ಮಾತ್ರ ಈಗ ಹೇಳ್ತಿರೋದು. 9th and 10th ಅವ್ರಿಗೆ ಗೊತ್ತಿದೆ, ಆದ್ರೂ ಹೇಳಿನೇ ಅದಕ್ಕೆ ಬಿಸಿ ಊಟ ಅಂತ ಹೆಸರಿಟ್ಟಿರೋದು, ಗೊತ್ತಾಯ್ತಾ. ಆರೋಗ್ಯ ಊಟ ತಿಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರಲ್ಲ ಅಂತ, ನಿಮ್ಮಲ್ಲಿ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತೆ ಅಂತ ಹೇಳಿ ಆಗ ತಯಾರಿಸಿ ನಿಮಗೆ ಬಿಸಿ ಬಿಸಿ ಊಟನ ಕೊಡಬೇಕು ಅಂತ ಹೇಳಿ ಇಲಾಖೆ ನಿರ್ದೇಶನ ನೀಡಿದೆ. ಅದೇ ಥರನೇ ನಾವು ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸಹ ಈ ನಿಯಮನ ಪಾಲಿಸ್ತಾ ಇದ್ದೀವಿ, ಗೊತ್ತಾಯ್ತಾ. ಅದಕ್ಕೆ ನೀವು ಹೊಂದ್ಕೋಬೇಕಾಗತ್ತೆ ಪ್ರೈವೇಟ್ ಸ್ಕೂಲಿಂದ ಬಂದಿರೋ ಮಕ್ಕಳು. ಜೊತೆಗೆ ಇಲ್ಲಿ ನೆರೆದಿರುವಂತಹ ಪೋಷಕರು ಸಹ ನಮ್ಮ ಶಾಲಾ ವಾತಾವರಣಕ್ಕೆ ತಮ್ಮ ಮಕ್ಕಳನ್ನ ಮತ್ತೆ ನೀವು ಸಹ ಹೊಂದ್ಕೋಬೇಕಾಗತ್ತೆ. ಖಾಸಗಿ ಶಾಲೆಗಳಲ್ಲಿ ಬೇರೆ ತರ ವಾತಾವರಣ ಇರುತ್ತೆ, ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಬೇರೆ ತರ ವಾತಾವರಣ ಇರುತ್ತೆ. ನೀವು ಇದಕ್ಕೆ ಹೊಂದ್ಕೋಬೇಕು. ಮಕ್ಕಳನ್ನ ಡೈಲಿ ಕಳಿಸ್ಬೇಕು. ಮತ್ತೆ ಹಾಲು ಕುಡಿಯಲ್ಲ, ಊಟ ಮಾಡಲ್ಲ ಅನ್ನೋರ್ಗೂ ಸಹ ನೀವು ಹೇಳ್ಬೇಕು. ನಿಮ್ಮ ಮಕ್ಕಳ ಜೊತೆ ತಟ್ಟೆ ಲೋಟನ ಕಡ್ಡಾಯವಾಗಿ ಕಳಿಸ್ಬೇಕು. ಜೊತೆಗೆ ಯೂನಿಫಾರ್ಮ್ ಕೊಡ್ತೀವಿ, 2 ಜೊತೆ ಯೂನಿಫಾರ್ಮ್ ಅನ್ನ ಹೊಲಿಸಿ 3 ದಿನಕ್ಕೊಂದ್ಸರಿ, ದಿನ ಬಿಟ್ಟು ದಿನ 2 ಜೊತೆ ಇರುತ್ತೆ, ಅದನ್ನ ಕ್ಲೀನ್ ಮಾಡಿ ಕಳಿಸೋ ಜವಾಬ್ದಾರಿ ನಿಮ್ದು. ಈಗ ನಾವು ಹ್ಯಾಂಗೂ ಯೂನಿಫಾರ್ಮ್ ಹಾಕ ಬಂದಿಲ್ಲ ಅಂದ್ರೆ ಒಗೆಗೆ ಹಾಕಿದೀನಿ ಮಿಸ್ ಅಂತ ಹೇಳಿರ್ತಾರೆ. ಅದಕ್ಕೆ ಈ ಅಶಿಸ್ತು ಕಂಡು ಬಂದಿದ್ರಿಂದನೇ ಸರ್ಕಾರ ಏನ್ ಮಾಡಿದೆ, ಈ ಸರಿ 2 ಜೊತೆ ಯೂನಿಫಾರ್ಮ್ ಅನ್ನು ಒಟ್ಟಿಗೆ ಕೊಟ್ಟಿದೆ. ಒಂದೇ ಸರಿ ಹೊಲಿಸ್ಕೊಂಡು ದಿನ ಬಿಟ್ಟು ದಿನ ಸ್ವಚ್ಛ ಮಾಡೋದಕ್ಕೆ ಅವಕಾಶ ಇರುತ್ತೆ ತಾನೆ. ಒಂದು ಒಗೆಗೆ ಹಾಕಿದ್ರೆ ಮತ್ತೊಂದನ್ನ ಹಾಕೋ ಬರ್ಬಹುದು. ಅದೇ ನಾವು ಬೇರೆ ಬೇರೆ ಸಮಯದಲ್ಲಿ ಕೊಟ್ಟಾಗ ನೀವೇನ್ ಮಾಡ್ತಿದ್ರಿ, ಹೊಲಿಸ್ಕೊಂತಿರ್ಲಿಲ್ಲ, ಹಾಗೆ ಇಟ್ಕೊಂತಿದ್ರಿ. ಒಂದೇ ಯೂನಿಫಾರ್ಮ್ 1 ವಾರ ಹಾಕೋ ಬಂದು ಆಮೇಲೆ ಬೈದಿ ದಿನ ಒಗೆಗೆ ಹಾಕ್ತಿದ್ರಿ, ಅವತ್ತು ಕಲರ್ ಬಟ್ಟೆ ಹಾಕೊಂಡ್ಬರ್ತಿದ್ರಿ ಅಲ್ವಾ. ಅದು ನಮ್ಮ ಶಾಲಾ ಶಿಸ್ತಿಗೆ ವಿರುದ್ಧವಾದಂತಹದ್ದು. ಅದಕ್ಕೋಸ್ಕರನೇ ಇವತ್ತೇ ಕೊಡ್ತಾ ಇದ್ದೀವಿ. ಇವತ್ತೇ 2 ಜೊತೆನೂ ಕಡ್ಡಾಯವಾಗಿ ಹೊಲಿಸ್ಕೋಬೇಕು. ಅಯ್ಯೋ ಬಿಡು, ಹೋದ್ 9th and 10th ಅವ್ರಿಗೆ ಹೇಳ್ತಾ ಇರೋದು, ಹೋದ್ ವರ್ಷದಿದೆ ಯಾಕೆ 2 ಜೊತೆ ಹೊಲಿಸ್ಕೋಬೇಕು ಅಂತ ಅನ್ಕೋಬಾರ್ದು, ಗೊತ್ತಾಯ್ತಾ. ಅದ್ರ ಜೊತೆ ಇದು ಹೊಲಿಸ್ಕೊಂಡ್ರೆ ಡೈಲಿ ಚೇಂಜ್ ಮಾಡ್ಕೊಂಡು ಬರ್ತಾ ಇರ್ಬೋದು ಅಲ್ವಾ ಬಟ್ಟೆನ. ಕೊಳೆ ಆಗಿರೋ ಬಟ್ಟೆನ ಹಾಕೋ ಬರಕ್ ಅವಕಾಶ ಇರಲ್ಲ, ಗೊತ್ತಾಯ್ತಾ. ಕೇಳಿಸ್ಕೊಂಡ್ರ. ಒಗೆಗೆ ಹಾಕಿದೀನಿ ಅನ್ನೋ ಮಾತು ಹೇಳಂಗಿಲ್ಲ. ಹಾಕಿದ್ರು ಇನ್ನೊಂದ್ ಜೊತೆ ಈ ಸರಿ ಎಕ್ಸ್ಟ್ರಾ 2 ಜೊತೆ ಎಕ್ಸ್ಟ್ರಾ ಇರುತ್ತೆ. ಹೋದ್ ಸರಿನೂ 2 ಜೊತೆ ಕೊಟ್ಟಿದೀವಿ, ಕೆಲವು ಮಕ್ಳು ಹೊಲಿಸ್ಕೊಂಡಿಲ್ಲ. ಅದಕ್ಕೆ ಪೋಷಕರಿಗೆ ಇದು ಕಿವಿ ಮಾತು, 2 ಜೊತೆ ಬಟ್ಟೆನೂ ಕಡ್ಡಾಯವಾಗಿ ಹೊಲಿಸ್ಕೊಡಿ. ಜೊತೆಗೆ ಹೋದ್ ವರ್ಷ ಶೂಸ್ ಕೊಟ್ಟಿದೀವಿ, ಅದನ್ನೇ ಹಾಕಿ ಕಳಿಸಿ. ಮತ್ತೆ ಈ ವರ್ಷನೂ ಈ ತಿಂಗಳು ಅಥವಾ ಮುಂದಿನ ತಿಂಗಳೊಳಗೆ ಇನ್ನೊಂದ್ ಜೊತೆ ಶೂನ ನಾವು ಕೊಡ್ತಾ ಇದ್ದೀವಿ. ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಹಾಕೋ ಬರಲ್ಲ. ನಾವು ಫ್ರೀ ಕೊಟ್ಟಿರೋ ಶೂಸ್ ಅನ್ನ ಅದ್ರ ರೇಟ್ಗಿಂತ 3 ರೇಟ್ ಇಂದು ಚಪ್ಪಲಿ ಹಾಕೊಂಡ್ ಬರ್ತಾರೆ. ಈಗ ನಾವು ಕೇಳಿದ್ರೆ ಶೂ ಕಿತ್ತೋಗಿದೆ ಅಂತಾರೆ. ಅದಕ್ಕೆ ನೀವು ಹೊಸ ಶೂ ಕಳಿಸ್ಬೋದಲ್ವಾ. ನಮ್ ಶೂ ಕಿತ್ತೋದ್ರೆ ನೀವು ಪೋಷಕರು ಸಹಕಾರ ಕೊಟ್ಟು ಹೊಸ ಶೂ ಕಳಿಸ್ಬೋದು. ಏನ್ ಮಾಡ್ತಾರೆ, ಅದಕ್ಕೆ ಅವಾಗ ಹೊಸ ಚಪ್ಪಲಿ ಕೊಡ್ಸೋ ಬದಲು ಹೊಸ ಶೂಸ್ ಅನ್ನೇ ಕಳಿಸಿದ್ರೆ ಎಲ್ಲಾ ಮಕ್ಳ ತರನೇ ಇರುತ್ತೆ. ಅದೇ ಪ್ರೈವೇಟ್ ಸ್ಕೂಲಲ್ಲಿ ಫೈನ್ ಹಾಕ್ತಾರೆ ಅಲ್ವಾ. ಫೈನ್ ಕೊಡಕ್ಕೆ ನೀವೆಲ್ಲರೂ ಸಿದ್ಧ ಆಗಿರ್ತೀರಾ. ನಮ್ಮ ಶಾಲೆಗಳಲ್ಲಿ ಆ ರೀತಿ ಫೈನ್ ಏನು ಕಲೆಕ್ಟ್ ಮಾಡಲ್ಲ. ಬಟ್ ನಮ್ಮ ನಿಯಮಕ್ಕೆ ವಿರುದ್ಧವಾಗಿ ನೀವು ನಡ್ಕೋಬೇಡಿ. ಈಗ ಸರ್ಕಾರ ಕೊಟ್ಟಿರೋ ಸೌಲಭ್ಯಗಳನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಶಾಲೆಗೆ ಭೇಟಿ ಕೊಟ್ಟು ಟೀಚರ್ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಮಕ್ಕಳು ಖಂಡಿತ SSLC ಚೆನ್ನಾಗಿ
ಫಲಿತಾಂಶವನ್ನ ಪಡ್ಕೊಂತಾರೆ. ನಮ್ಮ ಶಾಲೆ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಕೋರ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗಿ. ಶಿಕ್ಷಣವೇ ಶಕ್ತಿ ಅಂತ ಕೂಡ ನಮ್ಮ ಸಮಾಜ ಸುಧಾರಕರು ಹೇಳ್ತಾನೆ ಬಂದಿದ್ದಾರೆ. ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ನಾವು ಪಶುವಿಗೆ ಸಮಾನ. ಶಿಕ್ಷಣವನ್ನು ಪಡ್ಕೊಂಡ್ರೆ ನಾವೆಲ್ಲಿ ಬೇಕಾದರೂ ಇರ್ಬೋದು. ಇಂಥ ಶಿಕ್ಷಣವನ್ನು ಯಾರೂ ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿದ್ಯೆಯನ್ನು ನಮ್ಮ ಹತ್ರನೇ ಉಳಿಸ್ಕೊಂಡು ಒಳ್ಳೆಯ ವಿದ್ಯಾವಂತರಾಗೋದಕ್ಕೆ, ಬುದ್ಧಿವಂತರಾಗೋದಕ್ಕೆ ಈ ಒಂದು ಪ್ರೌಢಶಾಲೆಯ ಹಂತ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಸಂಸ್ಕೃತ ಶ್ಲೋಕವನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರ ಅನುಮತಿಯನ್ನು ಕೋರಿಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾನಾಮನರಸ್ಯ ರೂಪಮಧಿಕಂ ಪ್ರಶ್ಚನ್ನ ಗುಪ್ತಂ ಧನಂ ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾದೇವತಾ ವಿದ್ಯಾ ರಾಜಸು ಪೂಜಿತಾ ನ ಹಿದನಂ ವಿದ್ಯಾ ವಿಹೀನಾ ಪಶುಃ